ಅದಾದ್ಮೇಲೆ ನಮ್ದು ಸೀಮಂತ ಬಟ್ಟೆಗಳನ್ನು ಹೀಸಿಕೊಂಡು ಬರೋಲಿಕ್ಕೆ ಹೋಗುತ್ತಿದ್ದೇವೆ. ನಾನು ಫಾರ್ ದ ಫಸ್ಟ್ ಟೈಮ್ ಸ್ವಾತಿ ಇಷ್ಟೊತ್ತು ಮಲಗಿರೋದು ನನ್ನ ಪ್ರೆಗ್ನೆನ್ಸಿ ಜರ್ನಿಲೇನೆ. ಅವ್ರು ತಿನ್ಲಿ ಇವ್ರು ತಿನ್ಲಿ ಅಂದ್ರೆ ನೀನ್ ಯಾವಾಗ ಮದು ತಿನ್ನೋದು? ಪಾಪು ಆಚೆಗೆ ಬರ್ಲಿ ಆಮೇಲೆ ತಿಂತೀನಿ. ಎಕ್ಸ್ಕ್ಲೂಸಿವ್ ಆಗಿ ಮದನಣ್ಣನ ಯೂಟ್ಯೂಬ್ ಚಾನಲ್ ಅಲ್ಲೇ ಬರುತ್ತೆ. ಅದು ಸಾಫ್ಟ್ ಲಾಂಚ್ ಆಗುತ್ತೆ, ಬರಲ್ಲ ಅದು. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ ಎದ್ದು ಚುಚ್ಚೆಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಮುಖನೂ ತೊಳೆದಿಲ್ಲ ಟು ಬಿ ಆನೆಸ್ಟ್ ಆಗಿ ಹೇಳ್ಬೇಕು ಅಂದರೆ. ಸೊ ಬೆಂಗಳೂರಲ್ಲಿ ಇದ್ದೀವಿ ನಾವು ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ. ಸ್ವಲ್ಪ ಕೆಲಸಗಳಿತ್ತು. ಸೊ ಫಾರ್ ನೆಕ್ಸ್ಟ್ 3 days ನಾವು ಇಲ್ಲೇ ಇರ್ತೀವಿ. ನಮ್ಮಮ್ಮ ಇಲ್ಲ, ಇದ್ದಿದ್ರೆ ಅವ್ರು ಎದ್ದು ತಿಂಡಿ ಮಾಡಿಸಿದ್ರು. ಸೊ ಅವರು ಊರಿಗೆ ಹೋಗ್ಬಿದ್ದಾರೆ. ಅವ್ರದ್ದು ಮನೆಯರೆಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ ಊರ ಮನೇಲಿ. ಈಗ ಮಳೆಗಾಲ ಅಲ್ಲ, ಸ್ವಲ್ಪ ಮನೆಯೆಲ್ಲ ಚೂರು ಹೆಂಚಿನ ಮನೆ ಆಗಿರೋದ್ರಿಂದ ಸೋರ್ತಿತ್ತು, ಮತ್ತು ತೊಟ್ಟಿ ಗಿಟ್ಟಿ ಅದೆಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಹೋಗ್ಬಿದ್ದಾರೆ ಅವರು ಬರೋದಿನ್ನ ಒಂದು 3-4 ದಿನ ಆಗುತ್ತೆ. ಸೊ ಇವಾಗ ನಿಶಾ, ನಿಖಿಲ್ ಅವರು ಅಜ್ಜಿ ಆ್ಯಂಡ್ ವರುಣ್ ಅವರೆಲ್ಲ ಸ್ವಲ್ಪ ಆಚೆ ಕಡೆ ಯಾವುದೋ ಒಂದು ವಿಡಿಯೋ ಮಾಡೋದಿತ್ತು, ಕೊಲಾಬ್ರೇಷನ್ ವಿಡಿಯೋ, ಅಲ್ಲಿಗೆ ಹೋಗ್ತಾ ಇದ್ದಾರೆ ಇಂದಿರಾನಗರಿಗೆ. ಸೊ ಅವ್ರಿಗೋಸ್ಕರ ಬೇಗ ಬೇಗ ತಿಂಡಿ ಮಾಡೋಣ ಅಂದ್ಬಿಟ್ಟು 6:30 ಎದ್ದು ಬೇಗ ಈಗ ಪಲಾವ್ ಮಾಡ್ತಾಯಿದ್ದೀನಿ. ವೈಟ್ ಪಲಾವ್ ಮಾಡ್ತಾಯಿದ್ದೀನಿ. ಎಸ್, ಅಡುಗೆ ಮನೆ ಅಂತ ಫುಲ್ ಮೆಸ್ ಆಗೋಗಿದೆ. ಇನ್ನೂ ಯಾರೂ ಎದ್ದಿಲ್ಲ, ನಾನು ನಿಖಿಲವರಿಬ್ಬರೇ ಎದ್ದಿರೋದು. ಸೊ ಅಂತ ಮಾಡಿಬಿಡ್ತೀನಿ. ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಕಟ್ ಮಾಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೀ. ಕುಕ್ಕಿಂಗ್ ಮುಗ್ದಿದೆ. ಹಾಗೆ ಇದೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಹಂಗೆ. ಆ್ಯಂಡ್ ಎಲ್ಲ ರೆಡಿ ಆಗ್ತಿದ್ದಾರೆ. ಮದನ್ ಗೌಡ ಅವರು ಇಲ್ಲಿ ಮಲಗಿದ್ದಾರೆ. ಇಲ್ಲಿ ನಿಶಾ ಅವರು 1 ಗಂಟೆಯಿಂದ ರೆಡಿ ಆಗ್ತಾಯಿದ್ದಾರೆ. ಆಯಿತಾ ಮೇಡಮ್? ರೆಡಿ? ಈ ಮೇಡಮ್ ರೆಡಿನಾ? ಈ ಮೇಡಮ್ ಇಲ್ಲಿ ರೆಡಿ ಆಗ್ತಾಯಿದ್ದಾರೆ. ಬೂಸಿ ಮೇಡಮ್ಮು. ಮೇಡಮ್ ರೆಡಿನಾ? ಬನ್ನಿ ತಿಂಡಿ ತಿನ್ನಿ. ಬನ್ನಿ ತಿಂಡಿ. ಓ 6 ಗಂಟೆಗೆ ಎದ್ದು ಮಾಡಿಲ್ವಾ? ಬಂದು ತಿನ್ನಬೇಕು. ಬನ್ನಿರಿ ಮೇಡಮ್ಮು. ಸರ್ ಎಲ್ಲಿ? ಸರ್ ಬನ್ನಿ ಸರ್. ಸರ್ರಿಗೆ ಲೂಸ್ ಮೋಷನು. ಹಾಂ, ಒಂದು ಮಣ ಚಿಕನ್ ತಿಂತಾರೆ 3 ಹೊತ್ತು. ಇನ್ನೇನಾಗುತ್ತೆ? ಹಾಂ, ನಮ್ಮಣ್ಣನ ಐಬ್ರೋ ನೋಡಿ ಗೈಸ್. ಐಬ್ರೋಸು ಮಲಗಿದ್ದಾರೆ. ಬೇಗ ತಿನ್ಬೇಕು ನೀವು. ಅವನು ವರುಣ್ ಬಂದು ತಿನ್ನಷ್ಟ ನಾನು ತಿಂದಿರ್ತೀನಿ. ಹಾಂ, ನಿಮ್ದಾಯ್ತಾ? ಹೇಗಿದೆ? ನಿಜ ಹೇಳಿ. ಚೆನ್ನಾಗೈತೆ. ಎಷ್ಟು ಗಂಟೆಗೆ ಎದ್ದೆ? 6:45. 6:45 ಎದ್ದು 7 ಗಂಟೆಗೆ ಅಡುಗೆ ಮನೆಗೆ ಬಂದೆ. ರೇಟ್ ಹೇಗಿದೆಯಮ್ಮ ಬೂಸಮ್ಮ? ಚೆನ್ನಾಗದೆ. ಅಯ್ಯೋ, ನಿಮ್ಮ ಮೊಮ್ಮಗ ಅರ್ಜೆಂಟ್ ಮಾಡಿ 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 ಲೇಟ್ ಆಯ್ತು. ಅಲ್ಲಿ ಬೇರೆ ನನಗೆ ಜಾರ್ ಸಿಗ್ತಾ ಇಲ್ಲ. ನಮ್ಮನೇಲಿ ನಮ್ಮಮ್ಮ ಅದು ಎಲ್ಲೆಲ್ಲಿ ಇಟ್ಟವ್ರೋ ಯಾರೋ ಗೊತ್ತು. ಸ್ವಾತಿ ಮುತ್ತು ಇನ್ನು ಮಲಗಿದ್ಯವ? ಎದೊಳವ? ಮಲ್ಕೋ, ಏನು ಕೆಲಸ ಇಲ್ಲ. ಚಿನ್ನು ಯಾಕಪ್ಪ? ಚಿನ್ನು ಬಂದಿದೆ ವಾಪಸ್ಸು ನೋಡಿ. ನನಗೆ ಹೆಂಗಂದ್ರೆ ಹೋಗಿ ಮಲಗೋಳು. ಇವಾಗ ಹೆಂಗಂದ್ರೆ ನಿದ್ದೆ ಬಂದ್ಬಿಡ್ತು, ಮಲ್ಕಂಡೆ ಅಂತ ಹೇಳಕ್ ಕಡಲೆ. ಅದೇ ಕೇಳ್ತೀನಿ. ಚಿನ್ನು ಡ್ಯೂಟಿ ಆಯ್ತಾ? 1 hour ಟ್ರಾವೆಲ್ 2 hour. ಅದೇ ಅವಳಿಗೆ ಹಿಂಸೆ ಟ್ರಾವೆಲ್. ಗುಡ್ಡು ಸರ್ ಆಯ್ತಾ? ಹೆಂಗನ್ಸ್ತು ಬೆಂಗಳೂರು ಟ್ರಾಫಿಕ್ಕು? ಸೂಪರಾ? ಆಮೇಲೆ ನಮ್ಮ ವರುಣ್ದು ಒಂದು ಸ್ವಲ್ಪ ಸ್ಪೆಷಾಲಿಟಿ ಏನು ಅಂತಂದ್ರೆ ಹುಡುಗಿರ ತರ 1 hour ಸ್ನಾನ ಮಾಡ್ತಾನೆ, 1 hour ಊಟ ಮಾಡ್ತಾನೆ, 1 hour ಊಟ ಮಾಡ್ತಾನೆ. ಫ್ರೀ ಎಷ್ಟು ಬಿಟ್ಕೊಂಡು ಹಿಂಗೆ ಅನ್ಕೊಂಡು ನಿಂತಿರ್ತಾನೆ. ಆದ್ರೆ ಒಂದು ಕೂದಲು ನೋಡಿ ಐತಾ ನಿಂಗೆ ಕೂದಲು? ಇರ್ರಿ, ನಾನು ಬರ್ತೀನಿ ಇರ್ರಿ. ಹೋಯ್ತವ್ರ ಅಜ್ಜಿ ಸ್ವಾತಿ ಮುತ್ತು. ತಾವೇನ್ ಮಾಡ್ತಾ ಇದ್ರಿ ಎದ್ದು? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇವಳು ಮಲಗಿದ್ಲು. ಎದ್ದೆ ಆಯ್ತಾ? ನೀವು ಮಲಗಿದ್ರಿ, ತಿಂಡಿ ಹಾಕೋ ತಿಂದೆ. ನಾನ್ ಮಲಗೋದ್ ಬೇಡ, ತುಂಬು ಗರ್ಭಿಣಿ.
ನಾನು ಮನೆಗೆ ಕುಳೋದು ಬೇಡವಾ ಗೈಸ್? ಬೆಳಗ್ಗೆ 6 ಗಂಟೆಗೆ ಎದ್ದು ಇವ್ರಿಗೋಸ್ಕರ ತಿಂಡಿ ಮಾಡಿದ್ದೀನಿ. ಹಾಂ, ಏನಂತಿದೆ ಸತಿ ಮತ್ತು ತಿಂದ್ರೇನ್ರಿ? ತಿಂದೆ. ತಿಂದ್ಬಿಟ್ಟು ಮಲಗಿದೆ, ಫೋನ್ ನೋಡ್ತಿದ್ದೆ. ನಿಮಗೆ ಒತ್ತಬೇಕು, ಆಮೇಲೆ ಕರ್ಕೊ ಹೋಗುತ್ತೆ. ಮಲಗಿದ್ರಲ್ಲ, ಅದಕ್ಕೆ ನಾನು ಹೋಗ್ಬಿಟ್ಟು. ಹಾಂ, ಚೆನ್ನಾಗೈತಲ್ಲ ನಿದ್ದೆ ಇವತ್ತು? ಒಂಥರ ರೆಸ್ಟ್ ಡೇ ಇವತ್ತು. ನಾನು ಫಾರ್ ದ ಫಸ್ಟ್ ಟೈಮ್ ಸ್ವಾತಿ ಇಷ್ಟೊತ್ತು ಮಲಗಿರೋದು ನನ್ನ ಪ್ರೆಗ್ನೆನ್ಸಿ ಜರ್ನಿಲೇನೆ. ಮಲ್ಗೋರೆ ಎದ್ದೇಳ್ತಾನೆ. ನಾನು ಬಂದಿದ್ದೆ ರೂಮ್ಗೆಲ್ಲ, ನಿನ್ನೆ ಬೇರೆ ಡಿಸ್ಟರ್ಬ್ ಮಾಡ್ಬಾರ್ದು ಅಂದ್ಬಿಟ್ಟು ಬಾಗ್ಲು ಹಾಕೊಂಡು ಹಂಗೆ ಬಂದೆ. ನೆನ್ನೆ ಬೇರೆ ರಾತ್ರಿ ಟ್ರಾವೆಲ್ ಆಗೋಯ್ತಾ, ಅದಕ್ಕೇನೆ ಟಯರ್ಡ್ ಫೀಲ್ ಆಗೋಯ್ತು. ಮತ್ತೆ ಬೆಳಗ್ಗೆ ಬೇಗ ಎದ್ನ ನಾನು ಇಷ್ಟು ದಿನದಲ್ಲಿ ಇವತ್ತೇ ಗೈಸ್ ಮಲಗಿರೋದು ಅಂತ. ಅಂದರೆ ಒಂದ್ಸಲ ಎದ್ಮೇಲೆ ಮಧ್ಯಾಹ್ನ ಟೈಮ್ ಅಂತ ಮಲಗಿರೋದೇ ಇವತ್ತೇ ಫಸ್ಟು. ನನ್ನ ಮಧ್ಯಾಹ್ನ ಟೈಮ್ ಮಲಗಿರೋದನ್ನ ನೀವು. ಹಿಂಗೆ ಅಜ್ಜಿ ಬಂದಿದ್ದಾರೆ, ನಿಖಿಲ್ ಅವರು ಇದ್ದಾರೆ. ಈಗ ಮತ್ತೆ ವಾಪಸ್ ಅಜ್ಜಿನ ಮೈಸೂರು ಕರ್ಕೊಂಡೋಗಿ ಬಿಡಕ್ಕೆ ಹೋಗ್ತಾ ಇದ್ದಾರೆ ನಿಖಿಲ್ ಅವರು. ಯಾಕಂದರೆ ನಾವಿನ್ನು ನೆಕ್ಸ್ಟ್ 3-4 ಡೇಸ್ ಇಲ್ಲೇ ಇರ್ತೀವಿ ಅಲ್ಲ, ಓಡಾಡ್ತಾ ಇರ್ತೀವಿ ನಾವಾದರೆ. ಪಾಪ ಅಜ್ಜಿ ಕೈಲಾಗುತ್ತಾ? ನಮ್ಮಮ್ಮ ಬೇರೆ ಇಲ್ಲ, ಒಬ್ಬರೇ ಇದ್ದಾರೆ. ಹಾಗಾಗಿ ಮನೇಲಿ ಒಬ್ಬರೇ ಇರ್ತಾರೆ ಅಜ್ಜಿ ಅಂದ್ಬಿಟ್ಟು ಮೈಸೂರಿಗೆ ಬಿಟ್ಬಿಡ್ತೀನಿ ಅಂತ ಕರ್ಕೊಂಡು ಹೋಗ್ತವ್ರೆ. ಹಾಂ, ಬರ್ತೀರಾ ಲಕ್ಷ್ಮಮ್ಮ? ಊಟ ಮಾಡ್ಕೊ ಹೋಗ್ಬೋದಿತ್ತು, ಸಾಂಬಾರು ಮಾಡ್ತಾಯಿದ್ದೆ. ಏನು ಬೇಡ, ಸರಿ ಬಾಯ್, ಹುಷಾರಾಗಿ ಬನ್ನಿ ವಾಪಸ್ಸು. ಹಾಂ ಅಲ್ಲಿ ನಿಮ್ಮದು ಕೊಡ್ತಾರೆ ಕಾಸ್ಟ್ಯೂಮ್. ಹಾಂ, ತಗೊಬಂದಿರಿ. ಅಲ್ಲ, ಮೆಷರ್ಮೆಂಟ್ ಕೊಟ್ಟಾಗ ಡುಮ್ಕಿದ್ರು, ಇವಾಗ ಸಣ್ಣ ಆಗ್ಬಿಟ್ಟವ್ರೆ. ಹಾಂ, ಹಂಗಾಗಿ ಮೆಷರ್ಮೆಂಟ್ ಆಗಬೇಕಲ್ಲ. ಈಗ ಎದ್ದವಳೆ ಅಜ್ಜಿ, ಈಗ ಎದ್ದವಳೆ. ಮಿಂತ್ರಾವಳಿ ನಡೀತಾ ಇದೆ. ಅಯ್ಯೋ ದೇವ್ರೆ, ನನ್ನ ಬಟ್ಟೆ ಒಂದು ರಿಟರ್ನ್. ಮಿಂತ್ರಾವಳಿ ಅಲ್ಲ, ಜಾತ್ರೆ ಅವಳಿ. ಹಾಂ, ಒಂದು ನಂದು ಬಟ್ಟೆ ಒಂದು ಇದು ನನಗೆ ಆಗಲ್ಲ ಅಂತ ರಿಟರ್ನ್ ಹಾಕಿದ್ದೆ. ನಮ್ಮ ಮನೆಗೆ ಬುಕ್ ಮಾಡಿದ್ದೆ. ಆಮೇಲೆ 12 ಬಟ್ಟೆಗಳು ಬಂದಿತ್ತು ಇಲ್ಲಿಗೆ. ನಾನು ನಿಶಾ ಎಲ್ಲರೂ ಇಲ್ಲಿಗೆ ಬುಕ್ ಮಾಡಿಬಿಟ್ಟಿದ್ದೀವಿ. ಸೊ ಎಲ್ಲ ಮಿಸ್ ಮ್ಯಾಚ್ ಆಗಿ ರೀಫಂಡ್ಗಳು ಎಲ್ಲ ಅವ್ರದ್ದು ಇವ್ರಿಗೋಗಿ ಅವ್ರಿಗೋಗಿ ಏನೇನೋ ಕತೆ. ಹಣ್ಣಿಗೆ ತಲೆ ಕೆಟ್ಟಾಯ್ತಾ? ಡೆಲಿವರಿ ಹಣ್ಣಿಗೆ ಯಾರು ಕೊಡ್ತಾ ಇದ್ದೀನಿ, ಏನಾಯ್ತೈತೆ? ನಿಶಾ ಇದಕ್ಕೆ ಪೇ ಮಾಡ್ರಿ ನೋಡಿ, ನಮ್ಗೆ ಮಾತ್ರ ಪೇ ಮಾಡಿ. ಎಷ್ಟು ಹೇಳು? ಗೊತ್ತಿಲ್ಲ ಯಾಕೆ ಇದು ಬಟ್ಟೆ ನಿಮ್ಮ ಅಣ್ಣಂದೇ ಆಗಿರುತ್ತೆ. 118044 ಇರು ಮಾಡಿಸ್ತೀನಿ. ಇಲ್ಲ ಡ್ರೆಸ್ ಅನ್ಸುತ್ತಿದ್ದು. ಅಯ್ಯೋ, ಸ್ಕ್ಯಾನರ್ ಹೊಂಟೋಯ್ತು. ನನ್ನ ಸಲ ಬಸ್ಸತ್ತಿ ಎಲ್ಲ ಮಾಮ್ ಟು ಬಿ ನಮ್ಮ ಅಣ್ಣಂಗೆ ತಲೆ ಕೆಟ್ಟೋಗದೆ. ಪೇ ಮಾಡಿ ಪೇ ಮಾಡೋದೆಲ್ಲ ಮುಖ್ಯ, ಕರೆಕ್ಟಾಗಿ ರೀಫಂಡ್ಗಳು ಬರ್ತಾ ಇಲ್ಲ. ಅವ್ಳು ಪೇ ಮಾಡಿದ್ರೆ ನನಗೆ ಬರ್ತೈತೆ, ನನಗೆ ಪೇ ಮಾಡಿದ್ರೆ ಇನ್ಯಾರಿಗೂ ಹೋಯ್ತೈತೆ. ಎಲ್ಲ ಮಿಸ್ ಮ್ಯಾಚ್ ಆಗ್ಬಿಟ್ಟಿದೆ. ಅವ್ರದ್ದು ಪೇ ಮಾಡು ಸ್ವಾತಿ, ಕೊಡಿಲಿ. ಒಂದು ಚೀಲ ಆಗಿದೆ ಕವರ್ ಅಣ್ಣ, ವಾಪಸ್ ತಗೋತೀರಾ? ಹೌದಾ? ಯಾರು ಏನ? ಅಯ್ಯೋ, ನಂಗೆ ಇದ್ರದೇ ಮೆಸೇಜ್ ಬಂದಿರೋದು. ಇದು ಫೋನ ಕೊಡಿ. ಇರೇ ನಂದು ಕಣ. ಅಣ್ಣ ನಿಂಗೆ ಮಾಡ್ಲಾ? ಮೂರು ನಿಮಿಷ ಮತ್ತೆ ಮಾಡ್ತಾವ್ರೆ, ಯಾಕೆ ಮಾಡ್ತಾ ಇದೀಯ? ಅಣ್ಣ ಇದು ಕ್ಯಾನ್ಸಲ್ ಮಾಡಕ್ಕಾಗಲ್ವಾ ಈಗ? ನೋಡು, ಆಮೇಲೆ ಮಾಡು. ಇಲ್ಲಿ ನಾಳೆ ಇವ್ರು ನಿಂತ್ರದೆ ಆಯ್ತಾ ಎಲ್ಲ ಗುರು ಇವ್ರದ್ದು. 4,000 ಬಂದಿಲ್ಲ ಅಂದ್ರೆ ಆಮೇಲೆ ರೀಫಂಡ್ ಬರುತ್ತೆ. ಡಿಪೆಂಡ್. ಸ್ವಲ್ಪ ನೀಟಾಗಿ ನೋಡ್ಕೊಂಡು ಹೋಗಿ. ನೀವೇ ಅಲ್ವಾ ಈ ಕಡೆ ಬರೋದು? ಇವಾಗ ನಾವು ಆಚೆ ಬಂದಿದ್ದೀವಿ ಫ್ರೆಶ್ ಅಪ್ ಆಗಿ. ಸ್ವಲ್ಪ ಇವಳಿಗೆ ಏನಾದ್ರು ತಿನ್ನಿಸ್ಬೇಕು, ಇವಳಿಗೆ ಮತ್ತು ನಮ್ಮ ಅಣ್ಣ ಎಲ್ಲ ತಿನ್ಬೇಕಂತೆ. ಹಾಗೆ ಇದು ಏನೋ ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಮುಗಿಸ್ಕೊ ಬರಬೇಕು. ಜೋಲಿ ಉಂಟೋಯ್ತು. ಪಾಪು ಪಿಲ್ಲೋ ಇದೆ ಗೈಸ್. ಹೆಂಗೆ ಮಲಗ್ಸೋದು ಇದರಲ್ಲಿ? ಇಷ್ಟುದ್ದ ಐತೆ. ಇಷ್ಟುದ್ದ ಫಸ್ಟ್ ಪಾಪು, ಫಸ್ಟ್ ಹುಟ್ಟಿದಾಗ. ಹೌದಾ? ಇದು ಯಾರು ಮಲಗ್ಸೋದು? ಹೂವಾ ಆಯ್ತೆಲ್ಲ ನನ್ನ ಕೈ. ಇದು ಒಬ್ಬೊಬ್ರಿಗೆ ಮಲ್ಕೊಳಕ್ಕೆ ಚಿಕ್ಕದು. ಇವಾಗ ಒಂದು ಸ್ವಲ್ಪ ಶಾಪಿಂಗು, ಮನೆಗೆ ಬ್ಲ್ಯಾಂಕೆಟ್ಸು, ಅದು ಇದು ಪಿಲ್ಲೋ ಅವೆಲ್ಲ
ಅಷ್ಟೇ ಅಲ್ಲ, ಗ್ರಾಸರೀಸ್ ಎಲ್ಲ ಮೊನ್ನೆ ತಗೊಬಂದಿದ್ದ ನಮ್ಮಣ್ಣ. ನಿನ್ ರೂಮ್ಗೆ ಮಗು ಆದ್ಮೇಲೆ ಸ್ಕ್ರೀನ್ ಚೇಂಜ್ ಮಾಡು, ಯಾಕೆ? ಸ್ವಲ್ಪ ವೈಬ್ ಬರ್ಲಿ. ಈ ಬೆಂಗಳೂರು ಮನೆಯದು ಅದೇ ಯಾವ ಕಲರ್ಗೆ? ಯಾವ್ದಾರು ಬೇರೆ ಕಲರ್, ಈಗ ಹಾಕಿರೋದು ಹೊಸದು, ವೈಬ್ ಚೇಂಜ್ ಆಗ್ಲಿ ಹಂಗಂತ್ಯಾ? ಪಾಪುಗೆ. ಸೊ ಇವಾಗ ಐಟಮ್ಸ್ ತಗೊಂಡಿದೀವಿ. ಇದನ್ನ ತಗೊಂಡು ಎಲ್ಲಿ ಇಟ್ಬಿಟ್ಟು ಬರ್ತೀರಾ ಇಲ್ಲ ಹೆಂಗೆ? ಎಲ್ಗೋಯ್ತೀರಾ ನೀವು? ನಿಶಾ ಏನಾದ್ರು ತಿನ್ಬೇಕಲ್ಲ, ನೀನ್ ತಿನ್ನಲ್ಲ? ನಮ್ಮಣ್ಣ ಡಯಟ್ ಮಾಡ್ತಾವನೆ ಗೈಸ್. ಅಂದ್ರೆ ಕಿಟ್ಕೆಟ್ ತಿಂತಾನೆ, ಕಿಟ್ಕೆಟ್ ತಿಂತಾನೆ, ಮಟನ್ ಸಾಂಬಾರಲ್ಲಿ ಊಟ ಮಾಡ್ತಾನೆ. ಹೇಳಿದಾರೆ ಹಾ ಓವರ್ ಡಯಟ್ ಎಲ್ಲ ಮಾಡ್ಬೇಡಿ, ಮೀಡಿಯಂ ಡಯಟ್ ಮಾಡಿ ಅಂತ. ಯಜಮಾನ್ರಂಗೆಲ್ಲ ಮಾಡಕ್ ಹೋಯ್ತು ಅಂದ್ರೆ ಗಾಯ ಸುಸ್ತೊಡ್ದು ಬಿಡ್ತೀನಿ, ಎನರ್ಜಿನೇ ಇರಲ್ಲ ಲಾಗ್ ಮಾಡಕ್ಕೂ ಆಮೇಲೆ. ಹೌದು. ಸೊ ಇವಾಗ ಇದು ಇಟ್ಬಿಟ್ಟು ಬರ್ತೀರಾ ಇಲ್ಲ ಒಟ್ಟಿಗೆ ತಗೊಂಡೋಗೋಣ ಬನ್ನಿ. ಸರಿ. ಏನ್ ಬೇಕಮ್ಮ? ಏನ್ ಬೇಕಮ್ಮ? ಏನಾದ್ರು KAKS ಬರ್ಗರ್ ಕಿಂಗ್. ಬಿಡ ಬಿಡ. ಮತ್ತೆ ಹೇಳು ಹೇಳು ಏನ್ ಬೇಕು? ಊಟ ಇಲ್ಲ. ಅದೇ KFC ಐತೆ, KFC. ಊಟ ತರ ಇಲ್ಲ. ಸಬ್ವೆ ಇದೆ ನಂದು. ಸಕ್ಕದ ಆಕ್ಟಿವ್ ಮಾಡ್ತೀಯ ಕಣ. ಚಲೋ. ಸ್ವಲ್ಪ ನೀ ಪೆಪ್ಸಿ ಕುಡಿಯಂಗಿಲ್ಲ. ಆಂಟಿ ವ್ಲಾಗ್ ನೋಡ್ತಾ ಇದ್ರೆ ನೋಡಿ, ನಾನು ಹೇಳ್ತಾ ಇದ್ದೀನಿ ಪೆಪ್ಸಿ ಕುಡಿಬೇಡ ಅಂತ. ಮಮ್ಮಿ ಪ್ಲೀಸ್ ಮಮ್ಮಿ, ಇವತ್ತೊಂದಿನ ಮಮ್ಮಿ ಪ್ಲೀಸ್ ಮಮ್ಮಿ. ಆಂಟಿ ನೋಡಿದ್ರೆ ನನಗ್ ಬೈತಾರೆ, ನೀನ್ ಕುಡ್ಸಿ ತಿನ್ಸಿ ಹಾಳು ಮಾಡ್ತಾ ಇದೀಯ ಅವಳನ್ನ. ಪ್ಲೀಸ್ ಮಮ್ಮಿ 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 ಪ್ಲೀಸ್ ಅದಕ್ಕೆ ಪ್ಲೀಸ್ ಒಂದಿನಕ್ಕೆ ಬೇಡ. ನೋ, ಅದಕ್ಕೆ ಮಾತು ಬರಂಗಿಲ್ಲ. ಸರಿ ಅಷ್ಟೇ. ಸರಿ. ಇವಾಗ ನಾವು ಆರ್ಡರ್ ಮಾಡಿದ್ದೀವಿ, ಎಲ್ಲರೂ ತಿಂತಾ ಇದ್ದಾರೆ, ನಾನೇನು ತಿಂತಾ ಇಲ್ಲ ಗೈಸ್. ಅಬ್ಬಾ, ನನಗೋಸ್ಕರ ನಾನು ಏನಾದ್ರು ಆರ್ಡರ್ ಮಾಡ್ಕೊಂಡಿದ್ದೀನಿ. ತಿನ್ಲಿ ಇವ್ರು ತಿನ್ಲಿ ಅಂದ್ರೆ ನೀನ್ ಯಾವಾಗ ಮದು ತಿನ್ನೋದು? ಪಾಪು ಆಚೆಗೆ ಬರ್ಲಿ, ಆಮೇಲೆ ತಿಂತೀನಿ. ಆಗಿದೆ, ಆರ್ಡರ್ ಈಸ್ ಪ್ಲೇಸ್ಡ್. ಬನ್ನಿ ತೋರಿಸಿ. ನಮ್ದು ಟೋಕನ್ ನಂಬರ್ ಎಷ್ಟು? 2498. ಎಸ್, ಅಷ್ಟೇ ಗೈಸ್. ಡೌ ಸ್ಟಾರ್ಟ್ ಆಗಿದೆ. ನಮ್ಮಣ್ಣ ವಿಡಿಯೋ ಮಾಡ್ತವನೆ ಅಂತ ಏನು ಫುಲ್ ರೀಸೆಂಟಾಗಿ ತಿಂತಾಳೆ. ಈಗ ನೋಡ್ಬೇಕು, ಪೆಪ್ಸಿನ ಕುಡಿತಾಳೆ. ಅದೇ ಹಾಲು ಕುಡಿ ಅಂದ್ರೆ ಹಿಂಸೆ ಮಾಡ್ಬೇಕು ಮದನ. ಸ್ವಾತಿ ತಗೊಂಡೋಗಿ ಬೆಳಗ್ಗೆ ಇಡ್ತಾಳೆ ರೂಮಲ್ಲಿ. ಸ್ವಾತಿ ಇಲ್ಲ ಮಂಗಳಮ್ಮ, ಸಂಜೆವರೆಗೂ ಎಲ್ಲಿ ಇಟ್ಟಿರ್ತೀವಿ ಅಲ್ಲೇ ಇಟ್ಟಿರ್ತಾಳೆ. ಬೇಕಾ? ಯಾಕೆ ಕೋಕೋ ಕೋಲಾ ಕಂಪ್ನಿಗೆ ಎಂಪ್ಲಾಯ್ ಆಗಿ ಸೇರ್ಕೋಬಾರ್ದು? ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಾರ್ದು ಅಂತ ಹೇಳ್ತೀರೇನೋ ಅನ್ಕೊಂಡೆ. ಫಾರ್ ಯು ವೆಜ್ ಇಸ್ ಕಮಿಂಗ್. ಬಂದಿದ್ಯಾ? ತಗೊಳ್ರಿ. ಮತ್ತೆ ತಗೊಳ್ಳಿ. ಗ್ರೀನ್ ಅಂದ್ರೆ ವೆಜ್ಜಾ, ನಾನ್ ವೆಜ್ಜಾ? ಅದೇ ಗೊತ್ತಿಲ್ಲ, ದಡ್ಡ ಬಡತದ್ರು. ಅಯ್ಯೋ ನಾನು ಡಯಟ್ ಅಪ್ಪ, ನನಗ್ ಬೇಡ, ನಾನು ಇತ್ತಿಂದೆ ಅಂತಿದ್ದ. ನೀವೆಲ್ಲ ಸ್ವಲ್ಪ ಜೋಶ್ ಕೊಟ್ರಲ್ಲ, ಸಣ್ಣಾಗಿದ್ಯಾ ವರುಣ್, ಚೆನ್ನಾಗಿದ್ದಾನೆ ಮೊದಲಿಗಿಂತ, ಕ್ಯೂಟ್ ಆಗಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾನೆ. ನಂದು ನಮ್ಮ ಅಣ್ಣಂದು ಸೇಮ್ ವಾಚ್ ಗೈಸ್. ಮತ್ತೆ ಯಾವಾಗ ತಗೊಂಡೆ? ನಾವು ಅಬ್ರಾಡಿಂದ ತರಿಸ್ತೋ. ಹೌದಾ? ಯಾರು ತಂದ್ಕೊಟ್ಟಿದ್ದು? ಅಬ್ರಾಡಲ್ಲಿ ಯಾರಿದ್ದಾರೆ? ಎಕ್ಸ್ಕ್ಲೂಸಿವ್ ಆಗಿ ಮದನಣ್ಣ ಯೂಟ್ಯೂಬ್ ಚಾನಲ್ ಅಲ್ಲೇ ಬರುತ್ತೆ ಅದು. ಸಾಫ್ಟ್ ಲಾಂಚ್ ಆಗುತ್ತೆ, ಬರಲ್ಲ ಅದು. ಅಯ್ಯೋ ಗೈಸ್, ನಾವು ಇವಾಗ ಸ್ವಾತಿ ಅವರು ಗ್ರೂಮಿಂಗ್ ಆಗಬೇಕಂತೆ. ಸೊ ನಾಳೆ ಇವೆಂಟ್ಗೆ ಫುಲ್ಲು ಮದುಗಿಂತ ಚೆನ್ನಾಗಿ ಕಾಣಿಸ್ಬೇಕಂತೆ. ಅದಕ್ಕೆ ನಾವು ಇವಾಗ ಈ ಮೈಕ್ ಐತಾ? ಮೈಕ್ ಆನ್ ಆಗೈತಾ? ಆನ್ ಆಗೈತೆ. ಸೊ ಹಾಗಾಗಿ ನಾವಿವಾಗ ಸಲೂನ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಮದು ಅವರೇ ಏನು ಪ್ಲ್ಯಾನು? ಅದಾದ್ಮೇಲೆ ನಮ್ದು ಸೀಮಂತ ಬಟ್ಟೆಗಳನ್ನು ಹೀಸಿಕೊಂಡು ಬರೋಲಿಕ್ಕೆ ಹೋಗುತ್ತಿದ್ದೇವೆ. ಎಷ್ಟು ಖುಷಿ ಇದೆಯೋ ಅಷ್ಟೇ. ಖುಷಿ, ನನಗ್ ಟೆನ್ಷನ್. ಯಾಕಂದ್ರೆ ಇವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಅದು ನನಗೆ ಟೆನ್ಷನ್ ಗೈಸ್. ಲೆಟ್ಸ್ ಸಿ, ನೋಡೋಣ. ಇಷ್ಟ ಆಗ್ಲಿಲ್ಲ ಅಂದ್ರೆ ಇವಳೊಂದು ರೆಫರೆನ್ಸ್ ಕೊಟ್ಟಿದ್ಲು, ಅದೇ ರೀತಿ ಬಂದ್ರೆ ಓಕೆ, ಅವಳು ಖುಷಿ. ಕೂತ್ಕೋತಾಳೆ. ಅದಕ್ಕಿಂತ ಚೆನ್ನಾಗಿ ಬಂದಿದ್ರೆ ಇನ್ನು ಖುಷಿ. ಬಂದಿರುತ್ತೆ ಅಂತ ಅಫ್ಕೋರ್ಸ್ ಬಂದಿರುತ್ತೆ. ಬಂದಿಲ್ಲ ಅಂದ್ರೆ ಇನ್ನು 15 ದಿನ ಟೈಮ್ ಇದೆ, ಮತ್ತೆ ಫಸ್ಟ್ ಸೊ ಬಟ್ಟೆ ಇಸ್ಕೊಳಕ್ ಹೋಗ್ಬೇಕು. ಬಟ್ಟೆ ಅಂದ್ರೆ ವೇರ್ ಮಾಡಿ ಎಲ್ಲ ನೋಡ್ಬೇಕು, ಕರೆಕ್ಟ್ ಆಗಿ ಟ್ರಯಲ್ ಮಾಡ್ಬೇಕು, ಕರೆಕ್ಟ್ ಆಗಿದೆಯಾ ಏನು ಅಂತ. ನಮ್ಮ ಯಜಮಾನ್ರು ಮೈಸೂರ್ಗೆ ಹೋಗೋರೆ, ಬನ್ರಿ ಬಟ್ಟೆ ಟ್ರಯಲ್ ಮಾಡ್ರಿ ಅಂದ್ರೆ ನೀವೇ ಇಸ್ಕ ಬಂದ್ಬಿಡಿ. ಮದನಂಗ್ ಹಾಕ್ಸ್ ನೋಡು, ಸರಿ ಇದ್ರೆ ತಗೋ ಬನ್ನಿ ಅಂತಂದ್ರ. ಅಪ್ಪ ಒಂಚೂರಾದ್ರೂ ಏನಾದ್ರು ಆಸೆ ಆಸಕ್ತಿ ಏನು ಇಲ್ಲ. ಹೆಂಗೋ
ಗೋ ವಿತ್ ಫ್ಲೋ ಅನ್ನಂಗ ಅವನೇ ನಮ್ಮಣ್ಣ. ನನ್ ಗಂಡ ಮಾತ್ರ ಗೈಸ್ ನನ್ನ 5 ವರ್ಷದಿಂದ ಅವ್ರ ಜೊತೆಲಿ ಇದ್ದೀನಲ್ಲ, ಒಂದ್ ಈವೆಂಟ್ಗಾಗ್ಲಿ, ಒಂದ್ ಮದ್ವೆಗಾಗ್ಲಿ, ಒಂದ್ ಬರ್ತ್ಡೇಗಾಗ್ಲಿ, ಈಗ ಮಾಮ್ ಟು ಬಿ ಡ್ಯಾಡ್ ಟು ಬಿಗಾಗ್ಲಿ, ಒಂದ್ ದಿನ ಇಲ್ಲ ಮದರಣ ಮಾಡ್ತಾರಂತೆ ಡ್ಯಾಡ್ ಟು ಬಿ. ಒಂದ್ ಈವೆಂಟ್ಗುನು ಒಂದ್ ಜೊತೆ ಬಟ್ಟೆ ತಗೊಂಡಿದ್ ಮರಯ ಅಲ್ಲ. ಏನಕ್ಕೂ ಇಂಟ್ರೆಸ್ಟ್ ಇಲ್ಲ. ನಾವ್ ನೋಡ್ಬಿಟ್ಟು ತೆಗ್ದು ಕೊಟ್ರೆ ಚೆನ್ನಾಗೈತೆ ಆಯ್ತು ಹಾಕೋತೀನಿ ಅಂತಾರೆ ಅಷ್ಟೇ. ಮುಗೀತು. ಹೋಗ್ತಾ ಇದೀವಿ ಬನ್ನಿ.